ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಸಿಗುವ ಫೀಸ್ ರಿಯಾಯಿತಿ, ಫೀಸ್ ಕನ್ಸೆಷನ್ ಎಷ್ಟಾಗುತ್ತೆ, ಸ್ಕಾಲರ್‌ಶಿಪ್‌ಗಳು ಯಾವ್ದೆಲ್ಲ ಬರುತ್ತೆ, ಏನು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತೀವಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್‌ನ ಮಾಡಿ. ಮೈನ್ ಥಿಂಗ್ ಎಸ್.ಸಿ, ಒ.ಬಿ.ಸಿ ವಿದ್ಯಾರ್ಥಿಗಳಿಗೆ ಫೀಸ್ ರಿಯಾಯಿತಿ ಅಂಡ್ ವಿದ್ಯಾರ್ಥಿ ವೇತನ ಕೂಡ ಸಿಗುತ್ತೆ. ಮೈನ್ ಥಿಂಗ್ ಗೌರ್ಮೆಂಟ್ ವೈದ್ಯಕೀಯ ಕಾಲೇಜುಗಳಲ್ಲಿ ನೀವೇನಾದ್ರು ಹೋದ್ರೆ ಅಲ್ಲಿ ಮೈನ್ ಥಿಂಗ್ ನೋಡೋದಾದ್ರೆ ಎಸ್.ಸಿ, ಎಸ್.ಟಿಗಳಿಗೆ ಏನಾಗುತ್ತೆ ಅಂದ್ರೆ ನೀಟ್ ಮೂಲಕ ನೀವು ಸ್ಥಾನ ಪಡೆದ್ರೆ ಪೂರ್ಣ ಶುಲ್ಕ ಮನ್ನಾ ಅಂದ್ರೆ ಫುಲ್ ಟ್ಯೂಷನ್ ಫೀಸ್ ವೇವರ್ ಆಗುತ್ತೆ. ಟ್ಯೂಷನ್ ಫೀಸ್ ಬಂದ್ಬಿಟ್ಟು ಸಂಪೂರ್ಣವಾಗಿ ಫುಲ್ ವೇವರ್ ಆಗುತ್ತೆ. ಅಂದ್ರೆ ಹಾಸ್ಟೆಲ್ ಶುಲ್ಕ ಕೂಡ ಬಹುತೇಕ ಕಾಲು ಮಟ್ಟಿಗೆ ನಿಮಗೆ ಸಬ್ಸಿಡಿ ಕೂಡ ಇರುತ್ತೆ. ಎಸ್.ಎಸ್.ಪಿ ಸ್ಕಾಲರ್‌ಶಿಪ್ ಮುಖಾಂತರ ನಿಮಗೆ ವಿದ್ಯಾರ್ಥಿ ವೇತನ ಕೂಡ ಪ್ರೊವೈಡ್ ಕೂಡ ಮಾಡ್ತಾರೆ. ವಾರ್ಷಿಕ ಆದಾಯ 2.5 ಲ್ಯಾಕ್ ಒಳಗಿರಬೇಕು. ಅದು ಜ್ಞಾಪನ ನೋಡ್ಕೊಳ್ಳಿ ಎಸ್.ಸಿ, ಎಸ್.ಟಿ ವಿದ್ಯಾರ್ಥಿಗಳಿಗೆ. ಅಂಡ್ ಒ.ಬಿ.ಸಿ ವಿದ್ಯಾರ್ಥಿಗಳಿಗೆ ನೀವೇನಾದ್ರು ಕ್ಯಾಟಗರಿ 1, 2A, 2B, 3A, 3B ಇದ್ರೆ ನಿಮ್ದು ಇನ್ಕಮ್ ಆಧಾರದ ಮೇಲೆ ನಿಮಗೆ ಶುಲ್ಕ ರಿಯಾಯಿತಿ ಆಗುತ್ತೆ. ಅಪ್ ಟು 50% ಕೂಡ ಆಗುತ್ತೆ. ಆಲ್ಮೋಸ್ಟ್ ಅಪ್ ಟು 50% ಕೂಡ ಆಗುತ್ತೆ. ಇದಕ್ಕೂ ಕೂಡ ನೀವು ಎಸ್.ಎಸ್.ಪಿ ಪೋರ್ಟಲ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು. ನಿಮಗೆ ಇಂತಿಷ್ಟು ಸ್ಕಾಲರ್‌ಶಿಪ್ ಅಂತ ಹೇಳಿ ಕೂಡ ಪ್ರೊವೈಡ್ ಕೂಡ ಮಾಡ್ತಾರೆ. ಎಸ್.ಎಸ್.ಬಿ ವಿದ್ಯಾರ್ಥಿ ವೇತನ ಅಂಡ್ ಖಾಸಗಿ ವೇದಿಕೆ ಕಾಲೇಜುಗಳಲ್ಲಿ ನೀವೇನು ಓದ್ತಾ ಇದ್ರೆ ಅಲ್ಲಿ ಎಸ್.ಸಿ, ಎಸ್.ಟಿ, ಒ.ಬಿ.ಸಿ ವಿದ್ಯಾರ್ಥಿಗಳಿಗೆ ಪೂರ್ತಿ ಶುಲ್ಕ ಮನ್ನಾ ಇರೋದಿಲ್ಲ. ಬಟ್ ಇಲ್ಲಿ ಎಸ್.ಸಿ, ಎಸ್.ಟಿ ಅವರಿಗೆ ಫ್ರೀಶಿಪ್ ಕಾರ್ಡ್ ಅಂತ ಕೊಡ್ತಾರೆ ಅಥವಾ ಫೀಸ್ ರಿಎಂಬರ್ಸ್ಮೆಂಟ್ ಅಂತ ಕೂಡ ಕೊಡ್ತಾರೆ. ಅದು ನಿಮಗೆ ಕೆಲವೊಂದು ಕಾಲೇಜುಗಳಿಗೆ ಅಪ್ಲಿಕಬಲ್ ಆಗುತ್ತೆ. ಇನ್ ಕೇಸ್ ನೀವೇನೋ ಸ್ಪೆಷಲ್ ಕ್ಯಾಟಗರಿ ಕೂಡ ಇದ್ರೆ ಅವ್ರಿಗೆ ಕೂಡ ಅರ್ಜಿ ಹಾಕಿದ್ರೆ ಅವರು ಕೂಡ ರಿಯಾಯಿತಿ ಕೂಡ ಪ್ರೊವೈಡ್ ಕೂಡ ಮಾಡ್ತಾರೆ. ಇದಕ್ಕೆ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕು. ಸಂಪೂರ್ಣ ಮನ್ನಾ ಆಗೋದಿಲ್ಲ, ಬಟ್ ಆಯ್ದ ಭಾಗ ಬಂದ್ಬಿಟ್ಟು ಮನ್ನಾ ಆಗುತ್ತೆ. ಇದು ಬಂದ್ಬಿಟ್ಟು ಸ್ಕಾಲರ್‌ಶಿಪ್ ಮುಖಾಂತರ. ಇನ್ ಕೇಸ್ ನೀವೇನಾದ್ರು ಪ್ರೈವೇಟ್ ಮೆಡಿಕಲ್ ಕಾಲೇಜಿಗೆ ಹೋದ್ರೆ ಯೂಸ್ ಮಾಡ್ಕೋಬಹುದು. ಮೇನ್ ಥಿಂಗ್ ವಿದ್ಯಾರ್ಥಿ ವೇತನಗಳು ಏನ್ ಸಿಗುತ್ತೆ ಅಂದ್ರೆ ಎಸ್.ಎಸ್.ಪಿ ಸ್ಕಾಲರ್‌ಶಿಪ್ ಅಂದ್ರೆ ಸ್ಟೇಟ್ ಸ್ಕಾಲರ್‌ಶಿಪ್ ಪೋರ್ಟಲ್ ಮುಖಾಂತರ. ಇಲ್ಲಿ ನೀಟ್ ಮೂಲಕ ಯಾರೆಲ್ಲ ಮೆಡಿಕಲ್ ಸೀಟ್ ಬರ್ದಿದ್ದಾರೆ ಅವರು ಕೂಡ ಎಸ್.ಎಸ್.ಪಿ ಮುಖಾಂತರ ಕೂಡ ಅರ್ಜಿ ಕೂಡ ಸಲ್ಲಿಸಬಹುದು. ಅಲ್ಲಿ ಮೇನ್ ಥಿಂಗ್ ನಿಮ್ದು ಜಾತಿ ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ, ನಿಮ್ದು ನೀಟ್ ಅಲಾಟ್‌ಮೆಂಟ್ ಲೆಟರ್ ಬಂದ್ಬಿಟ್ಟು ನಿಮ್ಮ ಅಡ್ಮಿಷನ್ ರಿಸಿಪ್ಟ್ ಕೂಡ ಬೇಕಾಗುತ್ತೆ. ಇದು ಬಂದ್ಬಿಟ್ಟು ಯೂಶುವಲಿ ಬಂದ್ಬಿಟ್ಟು ಸ್ಟೇಟ್ ವೈಸ್ ಸಿಗುತ್ತೆ. ಸೆಂಟ್ರಲ್ ಸಿಗುತ್ತೆ ನಿಮಗೆ ಸ್ಕಾಲರ್‌ಶಿಪ್ ಬಂದ್ಬಿಟ್ಟು ಸೆಂಟ್ರಲ್ ಸೆಕ್ಟರ್ ಸ್ಕಾಲರ್‌ಶಿಪ್ ಅಂತ ಪ್ರೊವೈಡ್ ಮಾಡ್ತಾರೆ. ಎಸ್.ಸಿ, ಎಸ್.ಟಿ ಯಾರೆಲ್ಲ ಟಾಪ್ ರ್ಯಾಂಕರ್ಸ್ ಇದ್ದಾರೆ ಅವರಿಗೆ ಸೆಂಟ್ರಲ್ ಸೆಕ್ಟರ್ ಸ್ಕಾಲರ್‌ಶಿಪ್ ಕೂಡ ಸಿಗುತ್ತೆ. ಇನ್ನು ನ್ಯಾಷನಲ್ ಸ್ಕಾಲರ್‌ಶಿಪ್ ಕೂಡ ಕಡೆಯಿಂದ ಎನ್.ಎಸ್.ಪಿ ಕೂಡ ಸಿಗುತ್ತೆ. ಅದು ಕೂಡ ನೀವು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಅದು ಬಂದ್ಬಿಟ್ಟು ವೆಬ್ಸೈಟ್ ಕೂಡ ಇದೆ. ಎಂ.ಎಚ್.ಆರ್.ಡಿ, ಯು.ಜಿ.ಸಿ, ಎ.ಐ.ಸಿ.ಟಿ ಕೂಡ ಸ್ಕಾಲರ್‌ಶಿಪ್ ಕೊಡ್ತಾರೆ. ಅದು ಬಂದ್ಬಿಟ್ಟು ಪ್ರತ್ಯೇಕವಾಗಿ ಗೈಡ್‌ಲೈನ್ಸ್ ಕೂಡ ಇದೆ. ಪ್ರಮುಖ ಅಂಶಗಳು ನೋಡೋದಾದ್ರೆ ಎಸ್.ಸಿ, ಎಸ್.ಟಿ ಅವರು 2.5 ಲ್ಯಾಕ್ ಒಳಗಿದ್ರೆ ಅವರಿಗೆ ಪೂರ್ತಿ ಮನ್ನಾ ಬಂದ್ಬಿಟ್ಟು ಎಸ್.ಎಸ್.ಪಿ ಮುಖಾಂತರ ಫಿಲ್ ಕೂಡ ಮಾಡ್ತಾರೆ. ಒ.ಬಿ.ಸಿ ಅವರು 1 to 8 ಲ್ಯಾಕ್ ವರೆಗೂ ನಿಮ್ಮ ಇನ್ಕಮ್ ಇದ್ರೆ ಎಸ್.ಎಸ್.ಪಿ ಅವ್ರ ಎನ್.ಎಸ್.ಪಿ ಮುಖಾಂತರ ನಿಮ್ದು ಅರ್ಧಕ್ಕರ್ಧ ನಿಮಗೆ ಫೀಸ್ ಕನ್ಸೆಷನ್ ಕೂಡ ಸಿಗ್ತದೆ. ಇಷ್ಟೆಲ್ಲ ನಾವು